ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ನಿಶಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಬೆಳಗ್ಗೆನೇ ಎಲ್ಲ ಮುಗಿಸಿ ಎಲ್ಲ ಪೂಜೆ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಈಗ ನಾವು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕಾಗಿತ್ತು. ಹಾಗೆ ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡಬಾರ್ದು ಅಂತ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಸಂಜೆ ಏನೇನು ಪ್ಲ್ಯಾನ್ಸ್ ಇದೆ, ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂದರೆ ನಮ್ಮ ಏರಿಯಾ ಗ್ರಾಮ ದೇವತೆ ಅವ್ರದ್ದು ಹೊಸ ರೂಪ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಪ್ರತಿಷ್ಠಾಪನೆ ಆಗಿದೆ. ಸೊ ಲಾಸ್ಟ್ ವೀಕ್ ನಾವಿರಲಿಲ್ಲ, ಲಾಸ್ಟ್ ವೀಕ್ ನಾವು ಊರಿಗೆ ಹೋಗಿದ್ವಲ್ಲ, ಸೊ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಹೆಂಗೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಮೋರ್ ಓವರ್ ನಾನು ಎಲ್ಲ ಬ್ಲಾಗಲ್ಲೂ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ನನ್ನ ವಾಯ್ಸ್ ತುಂಬ ಕಮ್ಮಿ ಇದೆ. ಸೊ ನೀವು ಕಮೆಂಟ್ ಮಾಡಿ, ಇಷ್ಟೇ ವಾಯ್ಸ್ ಇಲ್ಲ ಅಥವಾ ನನ್ನ ವಾಯ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕಾ ಅಂತ. ಸೊ ಯೂಶ್ವಲಿ ಮನೇಲೆಲ್ಲ ನಾನು ಚಿಂತನಕ್ಕೆ ಮಾತಾಡೋಲ್ಲ, ಬಟ್ ಯಾವಾಗ ಮೊಬೈಲ್ ನನ್ನ ಮುಂದೆ ಬಂದುಬಿಡುತ್ತೆ ಆ ಟೈಮಲ್ಲಿ ನಾನು ಮಾತಾಡ್ತೀನಿ. ಕಮೆಂಟ್ ಮಾಡಿ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಎಸ್, ನಮ್ಮನೆ ನೋ ಪ್ರಾಪರ್ ಲೈಟ್, ಸೊ ಪ್ಲೀಸ್ ಅಡ್ಜಸ್ಟ್ ಕರೋ. ಸೊ ನಮ್ಮ ಮನೇಲಿ ಲೈಟ್ ಇದೆ, ಬಟ್ ಈ ಕಡೆ ಹೊಡಿತಿದ್ದೆ. ನಾನು ವಾರ್ಡ್ರೋಬ್ ಈ ಕಡೆ, ಅಲ್ಲಿ ಬೆಡ್ ಮೇಲೆ ಇಟ್ಟರೆ ನಾನು ಟ್ರೈಪಾಡ್ನ ಕಾಣಿಸಲ್ಲ, ಕತ್ಲು. ಸೊ ವಿಂಡೋಸ್ ಓಪನ್ ಮಾಡಿದ್ದೀನಿ, ನೋಡೋಣ. ಡೈನೋ ಇಲ್ಲೇ ನನಗೆ ಚೆನ್ನಾಗಿ ಕಾಣಿಸ್ತಾ, ಬ್ಲರ್ ಆಗಿದೆ, ಕ್ವಾಲಿಟಿ ಇಲ್ಲ. ನೋಡೋಣ ಹೆಂಗೆ ಬರುತ್ತೆ, ಹಂಗೆ ಅಪ್ಲೋಡ್ ಮಾಡ್ತೀನಿ. ಸೊ ಹಂಗೆ ನಾವು ನಮ್ಮೂರಲ್ಲಿ ಶಾಪಿಂಗ್ ಮಾಡಿದ್ವಿ ಸೀರೆಗಳನ್ನ, ಅದನ್ನು ಕೂಡ ತೋರಿಸ್ತೀನಿ. 4 ಸ್ಯಾರೀಸ್ ಇಸ್ಕೊಂಡಿದ್ವಿ. ಮತ್ತು ನಮ್ಮ ಹತ್ರ ಇರೋ ಸ್ಯಾರೀಸಲ್ಲಿ ಕಾಸ್ಟ್ಲಿಯಸ್ಟ್ ಸ್ಯಾರಿ ಯಾವುದು ಅದನ್ನು ಕೂಡ ಈ ಬ್ಲಾಗಲ್ಲೇ ತೋರಿಸ್ತೀನಿ. ಕಾಸ್ಟ್ಲಿಯಸ್ಟ್ ಸ್ಯಾರಿನ ಬನ್ನಿ ನೋಡೋಣ. ಸೊ ಇದೇ ಪ್ರಾಬ್ಲಮ್, ನಾನು ಇಲ್ಲಿಗೆ ಬಂದರೆ ಕಾಣಿಸ್ತಿಲ್ಲ ಕರೆಕ್ಟಾಗಿ. ಈಗ ಕಾಣಿಸ್ತೀನ, ನೀವು ಇದ್ದಿದ್ದು ಕಾಣಿಸ್ತಾರೇನು? ಸೊ ಓಕೆ, ಹಿಂಗೆ ಇರಲಿ. ಸ್ಯಾರಿ ನಾನು ಎಲ್ಲೆಲ್ಲರೂ ಹಿಡ್ಕೊಂಡು ತೋರಿಸ್ತೀನಿ. ಮುಂಚೆ ಒಂದು ವಾರ್ಡ್ರೋಬ್ ಕ್ಲಿಪ್ಪಿಂಗ್ ಹಾಕ್ಬಿಡ್ತೀನಿ, ಆಮೇಲೆ ಸ್ಯಾರೀಸ್ ಎಲ್ಲ ಸೈಡ್ಗೆ ಎತ್ತಿಡ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ. ಸೊ ಇದು ನಮ್ಮಮ್ಮನ ವಾರ್ಡ್ರೋಬ್. ಇದಿಷ್ಟು ಸೀರೆ, ಇದಿಷ್ಟು ಚೂಡಿದಾರ್ ಸ್ವಲ್ಪನೇ ಇಲ್ಲಿರೋದು. ಇದರಲ್ಲಿ ಇಕ್ಕಿದ್ದಾರೆ, ಇದು ಗಿಫ್ಟ್ಸ್ ಬಂದಿರೋದು. ಮಿಟ್ರೆ ಪರ್ಸು, ಎಕ್ಸ್ಟ್ರಾ ಬ್ಲೌಸ್ ಪೀಸಸ್ ಅದೆಲ್ಲ ಇಲ್ಲಿದೆ. ಇದರಲ್ಲಿ ಸೆಕೆಂಡ್ ಒನ್ನಲ್ಲಿ ಇದು ಬಂದು ಸೇಮ್ ಅಲ್ಲ, ಸಾರಿ, ಇದು ಎಸ್, ಇದೆಲ್ಲ ಬ್ಲೌಸಸ್. ಸೀರೆಗಳೆಲ್ಲ ಇಲ್ಲಿದ್ರೆ ಬ್ಲೌಸ್ ಎಲ್ಲ ಇದರಲ್ಲಿರುತ್ತೆ. ಇದು ಬಂದು ನನ್ನ ಬ್ಲೌಸ್, ಗ್ರೀನ್ ಕಲರ್. ಈ ಮೇಲೆ ಒಂದು ಸ್ವಲ್ಪ ಏನಿದೆ ಬ್ಲೌಸ್ ಬಿಟ್ಟು, ಇವೆಲ್ಲ ಸ್ಟಿಚ್ ಮಾಡಿಸದೇ ಇರೋದು. ಇದ್ರ ಬ್ಲೌಸಸ್ ಎಲ್ಲ ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಸೊ ಇದು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಉಡಿಸಿದ್ದು, ಅದು ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಇನ್ನು ಕೆಳಗಡೆ ಇರೋವು ಎಲ್ಲ ತಂದಿರೋದೆ, ಬಟ್ ಸ್ಟಿಚ್ ಮಾಡಿಸಿಲ್ಲ, ಹಂಗೆ ಇಟ್ಟಿದ್ದಾರೆ. ಸೊ ಹಿಂಗಿದೆ ವಾರ್ಡ್ರೋಬ್. ಈಗ ಇದನ್ನು ಕ್ಲೀನ್ ಮಾಡಬೇಕು. ಸೊ ಒಂದೊಂದು ಸ್ಯಾರಿನ ಒಂದೊಂದು ಒಕೇಶನಲ್ಲಿ ಇಸ್ಕೊಂಡಿರ್ತಾರೆ, ಅಥವಾ ಸ್ಪೆಷಲಾಗಿ ನಾನು ಇಸ್ಕೊಂಡಿರ್ತೀನಲ್ಲ ಸಮ್ಟೈಮ್ಸ್, ಅದನ್ನು ಮಾತ್ರ ತೋರಿಸ್ತೀನಿ. ಈಗ ಅಂದರೆ ಒಂದು ರೋ ಫುಲ್ ತೆಗ್ದಿದ್ದೀನಿ. ಅದರಲ್ಲಿ ಸಿಂಪಲ್ ಸೀರೆ, ನಮ್ಮಮ್ಮದ ಹಳೆ ಸೀರೆ ಎಲ್ಲ ಹಂಗೆ ಬಿಟ್ಟಿದ್ದೀನಿ. ಸ್ವಲ್ಪ ಒಕೇಶ್ನಲ್ಲಿ ಏನಾದ್ರು ನಾವು ಇಸ್ಕೊಂಡಿರೋದು, ನನಗೆ ಎಷ್ಟು ನೆನಪಿದೆ ನಾನು ಇಸ್ಕೊಂಡಿರೋದು, ಅದನ್ನು ಮಾತ್ರ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರೋದು ನಾನು ಮತ್ತೆ ಕ್ಲಿಪ್ಪಿಂಗ್ ಹಾಕ್ತೀನಿ. ಇಷ್ಟು ಸೀರೆ ಎಲ್ಲ ಫುಲ್ಲು ತೋರಿಸಲ್ಲ, ಜಸ್ಟ್ ಯಾವ್ದಾವ್ದು ತೋರಿಸ್ಬೇಕು ಅದನ್ನು ಮಾತ್ರ ತೋರಿಸ್ತೀನಿ. ಇದು ನಾವು ನಮ್ಮ ಅಪ್ಪ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲಿ ನಮ್ಮಮ್ಮ ಹಠ ಮಾಡಿ ಈಸ್ಕೊಂಡಂಥ ಸೀರೆ ನನಗಂತ. ಬಟ್ ಇನ್ನು ನಾನು ಒಂದು ಸತಿನೂ ಹಾಕಿಲ್ಲ, ನಮ್ಮಮ್ಮನೂ ಹಾಕಿಲ್ಲ ಅದನ್ನು. ನೆಕ್ಸ್ಟ್ ಈ ಸ್ಯಾರಿ ಬಂದು ನನ್ನ 10th ಫೇರ್ವೆಲ್ ಸ್ಯಾರಿ. ಸೊ ಅದಕ್ಕೇ 700 ಇಸ್ಕೊಂಡಿದ್ರು.
ಬಟ್ ನಾಟ್ ವರ್ತ್ ಅಷ್ಟೇ. ಇದು ನಾನು ಈಗ ಮದುವೆಗೆ ಹಾಕಿದ್ನಲ್ಲ ಆ ಸ್ಯಾರಿ. ಇದಾದಮೇಲೆ ಇರೋದು ಇದು ನಮ್ಮ ಅಜ್ಜಿ ಸತ್ತಾಗ ತವ್ರ ಮನೆಯಿಂದ ಒಂದು ಸ್ಯಾರಿ ಕೊಡಬೇಕು ಅಂತಾರೆ. ಆ ಟೈಮಲ್ಲಿ ನಮ್ಮ ಅತ್ತೆ ನಮ್ಮಮ್ಮ ಗೀಸ್ಕೊಟ್ಟಿದ್ದು. ಸೊ ಇದೆಲ್ಲ ಅಷ್ಟೇ. ಆ್ಯಂಡ್ ಇದೊಂದು ನನಗೆ ಅಂತ ನನ್ನ ಸೆಕೆಂಡ್ ಪಿ ಯು ಸಿ ಫೇರ್ವೆಲಲ್ಲಿ ನಾನು ಮೀಶೋಯಿಂದ ಆರ್ಡರ್ ಮಾಡ್ಕೊಂಡಿದ್ದು. ಆ್ಯಂಡ್ ಅದೊಂದು ನನ್ನ ಸೆಕೆಂಡ್ ಪಿ ಯು ಸಿ ಎತ್ನಿಕ್ಕಿಗೆ, ಫಸ್ಟ್ ಪಿ ಯು ಸಿರೋ ಸೆಕೆಂಡ್ ಪಿ ಯು ಸಿಗೋ ಎತ್ನಿಕ್ ಡೇಗೆ ಬೇಕು ಅಂತ ಅದೊಂದು ಇಸ್ಕೊಂಡಿದ್ದೆ. ಬಟ್ ಅದನ್ನು ಅಷ್ಟೇ ಒನ್ಸ್ ಹಾಕಿದ್ದೀನಿ. ಇದು ಅಷ್ಟೇ ಒಂದೇ ಸತಿ. ಆ್ಯಂಡ್ ಇದು ಯೂಸ್ ಮಾಡಿಲ್ಲ. ಇದು 2 ಸತಿ. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿಗೆ ಒಂದು ಸತಿ, ಈ ಸತಿ. ಆ್ಯಂಡ್ ಅದು ಈ ಸತಿ ನಮ್ಮಮ್ಮ ಮ್ಯಾರೇಜ್ ವಿಡಿಯೋ ಹಾಕಿದ್ನಲ್ಲ ಅದ್ರಲ್ಲಿ ಹಾಕೊಂಡಿದ್ದು ಸ್ಯಾರಿ ಅಷ್ಟೇ. ಇದ್ರ ಕತೆ ಸ್ಯಾರಿ ಕತೆ. ಆ್ಯಂಡ್ ಇದು ಬಂದು ನಾನು ಅದು ಇಸ್ಕೊಳಕ್ಕೆ ಹೋದಾಗ ನಮ್ಮಮ್ಮ ಹತ್ರ ಈ ಕಲರ್ ಸ್ಯಾರಿ ಇರಲಿಲ್ಲ ಅಂತ ಇಸ್ಕೊಂಡಿದ್ದು. ಇದು ಅಷ್ಟೇ ಹಂಗಿಲ್ಲ, ಅಟ್ರ್ಯಾಕ್ಟ್ ಆಯಿತು ಅಂತ ಇಸ್ಕೊಂಡಿರೋವಂಥ ಸ್ಯಾರಿ ಅಷ್ಟೇ. ಏನು ಬಿಟ್ಟರೆ ನಾರ್ಮಲ್ ಸ್ಯಾರೀಸ್. ಈಗ ನಾನು ಸೆಕೆಂಡ್ ರೋಲ್ಲ ತೆಗ್ದಿದ್ದೀನಿ. ಅದೇನೆಲ್ಲ ಸಿಂಪಲ್ ಸೀರೆ. ಸಿಂಪಲ್ ಸೀರೆ ಅಂದರೆ ಅದರಲ್ಲೂ ಕೂಡ ಇದ್ದಾವೆ ಸೀರೆಗಳು. ಅದರಲ್ಲೂ ಕೂಡ ರೇಷ್ಮೆ ಸೀರೆ, ಪ್ಯೂರ್ ರೇಷ್ಮೆ ಎಲ್ಲ ಇದೆ. ಬಟ್ ಅದ್ರ ಪ್ರೈಸಸ್ ಎಲ್ಲ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈಗ ತೋರಿಸೋದು ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರೈಸಸ್ ಗೊತ್ತು. ಅಲ್ಲಿರೋದು 5,000 ರೂಪಾಯಿದಿದೆ. ಮಿಕ್ಕಿದ 6,000 7,000 ಆ ಥರ ಟೈಪಲ್ಲಿದೆ. ಇಲ್ಲೂ 6,000 ರೂಪಾಯಿದಿದೆ. ಬಟ್ ನನಗೆ ಯಾವ್ದು ಗೊತ್ತು ಅದನ್ನು ಮಾತ್ರ ತೋರಿಸ್ತಿದ್ದೀನಿ. ಸೊ ಈ ಸೀರೆ ನಾನು ಏಪ್ರಿಲಲ್ಲಿ ಹೊಲಿಸ್ಕೊಂಡಿದ್ದು. ಆ್ಯಕ್ಚುಲಿ ನಮ್ಮ ಅಮ್ಮನ ಹತ್ರ ತಂದಿದ್ದು. ಬಟ್ ನನಗೆ ಕಲರ್ ಸೂಟ್ ಆಗುತ್ತೆ ಅಂತ ನಾನು ಏಪ್ರಿಲಲ್ಲಿ ಒಂದು ಮದುವೆ ಇತ್ತು ಕಸಿನ್ದು. ಸೊ ಅದಕ್ಕೆ ಹಾಗೇನು ಇಸ್ಕೊಂಡಿರಲಿಲ್ಲ. ಈ ಸೀರೆಗೇ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಏನು ಸ್ಪೆಷಲ್ ಅಂದರೆ ಇದು ನಾವು ಊಟಿಯಿಂದ ತಂದಿದ್ದು, ಅಷ್ಟೇ ಸ್ಪೆಷಲ್ ಇರುತ್ತೆ. ಇದು ರೇಷ್ಮೆ ಸೀರೆ ಬಂದು ನಾವು 2016 ಇಸ್ಕೊಂಡಿದ್ದು. 2016 ನಮ್ಮ ಮನೆ ಓಪನ್ ಆಗಿದ್ದು. ಆಗ ಇಸ್ಕೊಂಡಿದ್ದು ಪ್ಯೂರ್ ರೇಷ್ಮೆ ಸೀರೆ ಅರೌಂಡ್ 8,000 to 9,000 ಇತ್ತು. ಆಗ ನಾವು ಫಸ್ಟು ಕಾಸ್ಟ್ಲಿ ಸೀರೆ ಅಂದರೆ ಆಗ ಇದ್ದಿದ್ದು. ಸೊ ಮನೆಗೆ ಬಂದು ತೋರಿಸ್ತಾರಲ್ಲ ಅವ್ರನ್ನ ಕರೆಸಿ ಇದನ್ನ ಇಸ್ಕೊಂಡಿದ್ದು ನಾವು. ಈಗ ತೋರಿಸೋದು ಎಲ್ಲ ಬರೀ ಕಾಸ್ಟ್ಲಿಯಸ್ಟ್ ಸ್ಯಾರಿ. ಪ್ರೈಸ್ ಅಷ್ಟು ಕರೆಕ್ಟಾಗಿ ಅಂದರೆ ಕರೆಕ್ಟಾಗಿ ಅಷ್ಟು ಹೇಳೋಕ್ಕಾಗಲ್ಲ. ಬಟ್ ಕಾಸ್ಟ್ಲಿಯಸ್ಟ್ ಸ್ಯಾರಿ ಅಂದರೆ ನಮ್ಮ ಮನೇಲಿಗೆ ಸದ್ಯಕ್ಕಿರೋದು ಇವೆರಡು. ಒಂದು ಇದು. ಸೊ ಇನ್ನೊಂದ್ರ ಪ್ರೈಸ್ ನನಗೆ ಆ್ಯಕ್ಚುಲಾಗಿ ಗೊತ್ತು. ಬಟ್ ಇದ್ರ ಪ್ರೈಸ್ ಏನು ಅಂತ ನನಗೆ ಆ್ಯಕ್ಚುಲಾಗಿ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಕನ್ಫ್ಯೂಷನ್ ಆಗ್ತಿದೆ, ಇದೇ ಸೀರೆನಾ ಬೇರೆ ಸೀರೆನಾ ಅಂತ. ಅದು ಆ್ಯಕ್ಚುಲಾಗಿ ಗೊತ್ತು ಅದೇ ಸೀರೆ ಅಂತ. ಬಟ್ ಇದರಲ್ಲಿ ಬ್ಲೌಸ್ ಪೀಸ್ ಇದ್ದಿದ್ದರಿಂದ ಮೋಸ್ಟ್ಲಿ ಇದೇ ಇರಬೇಕು. ಸೊ ಇದು ಕಾಸ್ಟ್ ಅರೌಂಡ್ 20,000. ಬಟ್ ಎಕ್ಸಾಕ್ಟಾಗಿ ಪ್ರೈಸ್ ಗೊತ್ತಿಲ್ಲ. ಬಟ್ ಅಬೌಟ್ 20,000 ಇದೆ. ಅಂದರೆ ಮೋಸ್ಟ್ಲಿ 20,000 ಸಮಥಿಂಗ್ ಇರಬೇಕು. ನೋಡೋಣ ಎಷ್ಟು ಪಕ್ಕ ಅದೇ ಇರುತ್ತೆ. 20,000 ಇರುತ್ತೆ ಇದು. ಸೊ ಇನ್ನೊಂದು ಗೊತ್ತಿಲ್ಲ, ಇದು ಪ್ಯೂರ್ ರೇಷ್ಮೆ ಪ್ಯೂರ್ ಚರಿನ ಅದೆಲ್ಲ ನಂಗೆ ಗೊತ್ತಿಲ್ಲ. ಪ್ಲೀಸ್ ಅದೆಲ್ಲ ಕೇಳಬೇಡಿ. ಅದ್ರ ಬ್ಲೌಸ್ ಪೀಸ್ ಇದು. ನಾವಿನ್ನೂ ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ, ಹುಚ್ಚು ಹಾಕ್ಸಿದ್ದೀವಿ ಅಷ್ಟೇ. ಇದು ನಮ್ಮ ಅಮ್ಮಗಂತ ಈಸ್ಕೊಂಡ್ರು. ಆ್ಯಂಡ್ ಇದು ಅಷ್ಟೇ ಸೇಮ್ 20,000 ಸ್ಯಾರಿ. ಇದು ನನಗಂತ ಇಸ್ಕೊಂಡಿದ್ದು. ಇದು ನನಗಂತ ಇಸ್ಕೊಂಡಿದ್ದು, ಅದು ನಮ್ಮ ಅಂತ ಇಸ್ಕೊಂಡಿದ್ದು. ಸಖತ್ತಾಗಿ ಕಾಣಿಸ್ತಿದೆ. ಸೊ ಇದು ಅಷ್ಟೇ 20,000. ಸೊ ನಮ್ಮ ಮನೆಗಿರೋ ಸೀರೆ ಹೈಯೆಸ್ಟ್ ಸ್ಯಾರಿ ಪ್ರೈಸ್ ಬಂದು ಇದೆ 20,000 ರೂಪೀಸ್. ಸೊ ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದ್ರ ಬ್ಲೌಸ್ ಪೀಸು ಕೆಳಗಡೆ ಇದೆ. ಈಗ ನಾನು ಸದ್ಯಕ್ಕೆ ತೆಗಿಯಲ್ಲ, ಸೊ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹೊಲಿಸಿದಾಗ ಪಕ್ಕ ತೋರಿಸ್ತೀನಿ. ಆ್ಯಂಡ್ ಯಾವ ಹೊಲಿಸ್ತೀನಿ ಅಂತಲೂ ಕೂಡ ನಂಗೆ ಗೊತ್ತಿಲ್ಲ. ನಾನು ಮದುವೆಗಳಿಗೆ ಹೋದರೆ ಎಲ್ಲ ಸಿಂಪಲಾಗಿ ಹೊಲಿಸೋದು. ಸೊ ಇವೆಲ್ಲ ಯಾವಾಗ ಗ್ರ್ಯಾಂಡಾಗಿ ಹೊಲಿಸ್ತೀನಿ ಅಂತ ಐ ಆಮ್ ನಾಟ್ ಶ್ಯೂರ್. ಸೊ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ರೇಷ್ಮೆ ಸೀರೆ ಇದೆ, ಅದೆಲ್ಲ ಎತ್ತಿಕ್ಬಿಟ್ಟು ಇವನ್ನ ಎತ್ತಿಕಿದ್ರೆ ಅಷ್ಟೇ ನಮ್ಮ ಹತ್ರ ಇರೋ ಸೀರೆಗಳು. ಸೊ ಅಷ್ಟೇ. ಅಲ್ಲಿ ವಾರ್ಡ್ರೋಬ್ ಕ್ಲೀನಿಂಗ್ ಎಲ್ಲ ಆಯಿತು. ಚೂಡಿದಾರ್ಸ್ ನಾವು ಅದೆಲ್ಲ ಮಡ್ಚಿಟ್ಟು ಸ್ಯಾರಿಗಳೆಲ್ಲ ಎತ್ತಿಟ್ಟು ಅದಷ್ಟಾಯಿತು. ಆ್ಯಂಡ್ ನಾವು ಈ ಸತಿ ಊರಿಗೆ ಹೋದಾಗ ಸೃಷ್ಟಿಯಿಂದ ನಾನು ಹೇಳಿದ್ದೆ, ಸೃಷ್ಟಿ ಸಿಲ್ಕಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಅಂಗಡಿದು. ಸೊ ಅಲ್ಲಿಂದ ತಂದಿರೋವಂಥ ಸ್ಯಾರೀಸ್ ನಾನೊಂದು ಇಸ್ಕೊಂಡೆ, ನಮ್ಮಮ್ಮ 3 ಇಸ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮಮ್ಮ ಅವರ ಅಕ್ಕ ತಂಗಿರು ಇವರೆಲ್ಲನೂ ಹಾಕೊಂಡಿರೋರೆಲ್ಲ ನಾವು ಓದೋರೆಲ್ಲ ಹಾಕೊಂಡಿರ.
ಸೊ ಅವರು ಅಷ್ಟೇ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡೋದು. ಸೊ ಇದು ಬಂದು ನನಗೆ ಅಂತ ಇಸ್ಕೊಂಡಿರೋದು. ಸೊ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಬೇರೆದು ನೋಡಿದೆ ಫಸ್ಟ್ 4000 ಅದು ಯಾಕೋ ತುಂಬ ಡಲ್ ಹೊಡೆದ್ಬಿಡ್ತು. ಇದು ಬಂದಾದ್ಮೇಲೆ ಅದು ತುಂಬ ಡಲ್ ಹೊಡಿತು. ಸೊ ಅದಕ್ಕೆ ಇಲ್ಲಿ ಬ್ರೌನ್ ಕಲರ್ ಇದೆ, ಇಲ್ಲಿ ಗೋಲ್ಡನ್ ಕಲರ್ ಇದೆ. ಇದ್ರ ಪ್ರೈಸ್ ಬಂದು 2500. ಅದರ ಹಾಫ್ ಅಂದರೆ 1250 ರುಪೀಸ್ ಬೀಳುತ್ತೆ ಇದು ಅಷ್ಟೇ. ಅಂದರೆ ಆಫರ್ ಇತ್ತಲ್ಲ, ಆಷಾಢ ಆಫರ್ ಅಂತ ಬಿಡ್ತಾರೆ ಸೃಷ್ಟಿ ಸಿಲ್ಕ್ಸಲ್ಲಿ. ಆ ಟೈಮಲ್ಲಿ ಹೋದರೆ ಕಮ್ಮಿಗೇ ಇರುತ್ತೆ, ಬೇರೆ ಟೈಮಲ್ಲಿ ಹೋದರೆ ಸೇಮ್ ಪ್ರೈಸ್ ಇರುತ್ತೆ. ಇದು ಬಂದು ನಮ್ಮಮ್ಮಗೆ ಅಂತ ನಾನು ಕಲರ್ ಸೆಲೆಕ್ಟ್ ಮಾಡಿದ್ದು, ಯಾಕಂದರೆ ನಮ್ಮಮ್ಮ ಹತ್ರ ಈ ಥರ ಕಲರ್ ಇರಲೇ ಇರಲಿಲ್ಲ. ಸೊ ಅದಕ್ಕೆ ಈ ಕಲರ್ ಇರ್ತೀನಿ, ನಮ್ಮಮ್ಮ ಬೇರೆ ಕಲರ್ ನೋಡಿದ್ದು, ಇದು ಈ ಪ್ಯಾಟ್ರನ್ ಈ ಕಲರ್ ನೋಡಿದ್ದು. ಸೊ ಬೇಡ ಇದೇ ಇರಲಿ ಅಂತ ಈ ಕಲರ್ನೇ ಚೂಸ್ ಮಾಡಿದೆ. ಸೊ ಇಲ್ಲೂ ಅಲ್ಲ ಯಾಕೆ ಒಂದೇ ಥರ ಹಾಕ್ಬೇಕು ಯಾವಾಗಲೂ ಅಂತ ಇದು 2000 ರುಪೀಸ್ 1000 ರುಪೀಸ್ಗೆ ಕೊಟ್ಟಿರೋದು. ಮೈಸೂರು ಕ್ರೇಪ್ ಸ್ಯಾರಿ ಆ ಥರ ಟೈಪಲ್ಲಿದೆ. ಆ್ಯಂಡ್ ಇದು ಎಷ್ಟಿದೆ ಅಂದರೆ ನಾನು ತೋರ್ಸೋಕ್ರೆಲ್ಲ ಇನ್ಕಂಫರ್ಟ್ ಹಾಕ್ತೀನಿ. ಇವತ್ತೇನು ಬರೀ ನನ್ನ ವ್ಲಾಗಲ್ಲಿ ಸ್ಯಾರಿ ಕಲೆಕ್ಷನ್ ವೀಡಿಯೋನ ಇರುತ್ತಾ? ಸೊ ಸ್ವಲ್ಪ ಕಟ್ ಮಾಡಿಬಿಡ್ತೀನಿ. ಇದು ಎಷ್ಟಿದೆ ಗೊತ್ತಿಲ್ಲ ಗಾಯ್ಸ್. 1500 ಅಂದರೆ 750 ಇದೆ. ಇದು ಬರೀ 750 ಅಷ್ಟೇ. ತುಂಬ ಸಾಫ್ಟ್ ಆಗಿದೆ. ಈ ಥರ ಸೇಮ್ ಕಲರಲ್ಲಿ ನಮ್ಮ ದೊಡ್ಡಮ್ಮ ಎಲ್ಲರೂ ಸೇಮ್ ಕಲರ್ ಇಟ್ಕೊಂಡಿದ್ದಾರೆ. ಸೊ ಮ್ಯಾಚಿಂಗ್ ಮಾಡಿ ಇದು ಬಂದು ನಮ್ಮಮ್ಮ ಅದು. ಸೊ ಸೇಮ್ ನನ್ನ ಸ್ಯಾರಿ ಥರನೇ. ಆ್ಯಂಡ್ ನನ್ನ ಸ್ಯಾರಿ ಪ್ರೈಸ್ ಕೂಡ 1250 ರುಪೀಸೇ. ಆದರೆ ಇಲ್ಲಿ ಇವ್ರದ್ದು ಕೆಳಗಡೆ ಬಾರ್ಡರ್ ಗ್ರೇ ಕಲರ್, ಲೈಕ್ ಸಮಥಿಂಗ್ ಗ್ರೇ ಕಲರ್, ಗ್ರೇ ಅಂತಲೇ ಫುಲ್ ಗ್ರೇ ಅಂತಲೇ ಹೇಳೋಕ್ಕಾಗಲ್ಲ, ಸಮಥಿಂಗ್ ಮಿಕ್ಸ್ ಗ್ರೇ ವಿತ್ ಮಿಕ್ಸ್ ಗ್ರೀನ್ ಆ ಥರ ಬಂದಿದೆ. ಸೊ ಇಲ್ಲಿ ಬಂದು ಲೈಟ್ ಗ್ರೀನು ಅಲ್ಲ ಡಾರ್ಕ್ ಗ್ರೀನು ಅಲ್ಲ, ಆ ಥರ ಕಲರಲ್ಲಿ ಇದೆ. ಸೊ ಅಷ್ಟೇ. 4 ಸೀರೆ ಇಸ್ಕೊಂಡಿದ್ವಿ ಅಲ್ಲಿ ಸೃಷ್ಟಿ ಸಿಲ್ಕ್ಸಲ್ಲಿ. ಸೊ ನಾನು ಯಾಕೋ ದೇವಸ್ಥಾನಕ್ಕೆ ಹೋಗೋಕ್ಕೆ ಕ್ಯಾನ್ಸಲ್ ಮಾಡೋಣ ಬಿಕಾಸ್ ಮಂಡೇ ಹೋದರೆ ಚೆಂದ, ಗ್ರಾಮ ದೇವತೆಗೆ ಮಂಡೇ ಹೋದರೆ ಚೆಂದ. ಮಂಡೇ ಅಥವಾ ಫ್ರೈಡೇ. ಇವತ್ತು ನಮ್ಮ ಅಪ್ಪ ಏನಾದ್ರು ಬೇಗ ಬಂದರೆ ರಾಮನ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಯೂಶ್ವಲಿ ಎವ್ರಿ ಸ್ಯಾಟರ್ಡೆ ನನ್ನ ಫ್ರೆಂಡ್ ಜೊತೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ಅಂದರೆ ಹೋಗಬೇಕು ಅನಿಸ್ದಾಗೆಲ್ಲ ಹೋಗ್ತಿದ್ದೆ. ಬಟ್ ಅವಳೆಲ್ಲ ಊರಿಗೆ ಹೋಗಿದ್ದಾಳೆ, ಅದಕ್ಕೆ ನಮ್ಮ ಅಪ್ಪ ಬಂದರೆ ನಮ್ಮ ಅಪ್ಪನ ಜೊತೆ ಹೋಗ್ತೀವಿ. ಅದೇನು ಹೇಳೋಕ್ಕೆ ಮತ್ತೆ ವಿಡಿಯೋ ಮಾಡ್ತೀನಿ, ಬನ್ನಿ ಪೂಜೆ ಮಾಡೋಣ. ರಾಮನ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಆಯಿತು. ಈ ದೇವಸ್ಥಾನಕ್ಕೂ ಅಷ್ಟೇ, ನಮ್ಮ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಮಂಡೇ ಅಥವಾ ಟ್ಯೂಸ್ಡೇ ಹೋದರೆ ಚೆಂದ. ಅದಕ್ಕೆ ನಮ್ಮಮ್ಮ ಟ್ಯೂಸ್ಡೇ ಹೋಗೋಣ ಬಿಡು ಅಂತ ಹೇಳಿದ್ರು, ಬಿಕಾಸ್ ಟ್ಯೂಸ್ಡೇ ಹೋದರೆ ಒಳ್ಳೇದಲ್ವ ಅದಕ್ಕೆ. ಆ್ಯಂಡ್ ನಾನು ನಮ್ಮ ಅಪ್ಪನಿಗೆ ಕಾಲ್ ಮಾಡಿದ್ದೆ, ನಮ್ಮ ಅಪ್ಪನ ಜೊತೆ ಹೋಗ್ಬಿಡೋಣ ಇಲ್ಲಿ ರಾಮ ದೇವಸ್ಥಾನಕ್ಕೆ ಅಂತ. ಅವರು ಲೇಟ್ ಆಗುತ್ತೆ ಬರೋದು, ಸೊ ನೆಕ್ಸ್ಟ್ ವೀಕ್ ಹೋಗ್ತೀನಿ. ಇವತ್ತು ನಮ್ಮ ಮನೆ ಸ್ಪೆಷಲ್ ರವೆ ರೊಟ್ಟಿ. ಸೊ ನಮ್ಮ ಮದರ್ ಹಿಂಗೆ ಮಾಡಿಕೊಡ್ತಿದ್ದಾರೆ. ಅವ್ರ ಮಗ ಈರುಳ್ಳಿ, ಕ್ಯಾರೆಟು, ಮೆಣಸಿನ್ಕಾಯಿ ಎಲ್ಲ ಬಿಡಿಸ್ಕೊಡ್ತಾನೆ. ನನ್ನ ಕೈಲಿ ಇವತ್ತು ಒಂದು ಕೆಲಸ ಮಾಡಿಸ್ಬೇಡ, ನೆನೆ ಕರ್ದಿ ಮಾಡ್ತಾರ ಅಂತ ಎಲ್ಲ ನನ್ನ ಹತ್ರ ಮಾಡಿಸಿದ್ಯಾ? ಓಕೆ, ನಾನು ಬಟ್ಟೆ ಅನ್ಕೊತೀನಿ. ಸೊ ಡೀಲ್ ಮಾಡ್ತೀನಿ ಕೆಲಸನ, ಬಿಕಾಸ್ ಅವತ್ತು ನನಗೆ ರಜಾ ಕೊಟ್ಟಾಗಿಂದ ಗೈಸ್ ಎಲ್ಲ ಮನೆಯಲ್ಲಿ ಏನೋ ಲಂಚು ಡಿನ್ನರ್ ಎಲ್ಲ ನಂದೇ. ಬ್ರೇಕ್ಫಾಸ್ಟ್ ನಾನು ಮಾಡಲ್ಲ, ನಮ್ಮ ಅಪ್ಪನೇ ಅದು, ಬಿಕಾಸ್ ನಾನು ಎದ್ದೇಳೋದೇ 9:30. ಸೊ ಎಲ್ಲ ನಮ್ಮ ಅಪ್ಪನೇ ಮಾಡ್ತಿದ್ದಾರಾ, ಸಾರಿ ನಮ್ಮ ಅಪ್ಪ ನಾನು ಮಾಡ್ತಿದ್ದೀವ. ಅದಕ್ಕೆ ನಮ್ಮ ಅಮ್ಮಗೆ ನೆನ್ನೆ ಮಾಡು ಅಂದೆ, ಅದರಲ್ಲೂ ನನಗೆ ಕರ್ಸ್ಕೊತಾರೆ. ಒಂಚೂರು ಇಷ್ಟಾದ್ರೂ ನನ್ನ ಕೈಯಲ್ಲಿ ಏನಾರು ಮಾಡಲೇಬೇಕು, ಆಗಲೇ ನಮ್ಮ ಅಮ್ಮಗೆ ಸಮಾಧಾನ, ಇಲ್ಲಾಂದರೆ ಸಮಾಧಾನನೇ ಆಗಲ್ಲ. ಸೊ ಆ ಥರ ಅದಕ್ಕೆ ಅವತ್ತು ಹೇಳ್ತಾ ಇದ್ದೀನಿ ಎಲ್ಲ ಅವ್ನಿಗೆ ಹೇಳು ಅಂತ. ಎನಿವೇಸ್ ಅವ್ನ ರೂಮಲ್ಲಿ ಹೇಳ್ತಾನೆ, ಏನು ಕೇಳಿಸ್ಕೊಳ್ಳಲ್ಲ, ನಾವೇನು ಮಾತಾಡಿದ್ರೆ ಏನು ಕೇಳಿಸ್ಕೊಳ್ಳಲ್ಲ ಹಿಂಗೆ. ಈಗ ರೊಟ್ಟಿ ರೆಡಿ ಮಾಡಿ ಇಟ್ಟಿದ್ದ ನಮ್ಮಮ್ಮ, ನಾನು ಚಟ್ನಿ ಮಾಡಿದೆ. ಆವಾಗ ಹೇಳಿದ್ನಲ್ಲ, ಒಂದು ಸ್ವಲ್ಪನಾರು ನಾವು ಕೆಲಸ ಮಾಡಲೇಬೇಕು, ಆಗಲೇ ನಾವು ಅಮ್ಮ ಖುಷಿ ನಗಾಡ್ತವ್ರೆ. ನಾನು ತಟಮ್ಮ, ನನಗಾಗಲ್ಲ, ನನಗೆ ಸುಮ್ಮನೆ ಸಿಡ್ಬೇಡ. ಸೊ ಚಟ್ನಿ ಮಾಡಿಟ್ಟು ಇರೋವರ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಬಂದಿದ್ದೀನಿ. ಈಗ ನಮ್ಮ ಏನು ಮಾಡ್ತಾರೆ, ಎಲ್ಲರಿಗೂ ರೊಟ್ಟಿ ತಟ್ಕೊಡ್ತಾರೆ ಅಷ್ಟೇ. ಸೊ ಇವತ್ತಿನ ಬ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕೆ ಮತ್ತೆ ಫೋನ್ ತೆಗ್ದೀನಿ. ಅದಾದಮೇಲೆ ಒಂದು ವೀಡಿಯೋ ಎಡಿಟ್ ಮಾಡಬೇಕು ನಾಳೆ ಪೋಸ್ಟ್ ಮಾಡೋಕ್ಕೆ. ಸೊ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಅಪ್ಪನ ತೋರಿಸ್ಬಿಡಿ. ಹಾಂ ಹೇಳಪ್ಪ.